ಹಾಯ್ ಎವ್ರಿವನ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ತಾನೇ TET 2024ರ ಕೀ ಉತ್ತರಗಳು, ಪ್ರೊವಿಷನಲ್ ಕೀ ಉತ್ತರಗಳು ವೆಬ್ಸೈಟ್ದಲ್ಲಿ ಪ್ರಕಟಗೊಂಡಿದೆ. ಆಕ್ಷೇಪಣೆ ಸಲ್ಲಿಸಬೇಕಾದಂಥ ಪ್ರಶ್ನೆಗಳಿಗೂ ಕೂಡ ಯಾರಾದರೂ ಆಕ್ಷೇಪಣೆಯನ್ನು ಸಲ್ಲಿಸುವವರಿದ್ದರೆ ಆಕ್ಷೇಪಣೆ ಸಲ್ಲಿಸಲು ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೆ ನಾನು ಇಂದಿನ ಈ ಒಂದು ವಿಡಿಯೋದಲ್ಲಿ 100% ಒಂದು ಪ್ರಶ್ನೆಗೆ ಪೇಪರ್ 2ರಲ್ಲಿ ಏನಾಗಿದೆ ಅಂದರೆ ಆಕ್ಷೇಪಣೆ ಸಲ್ಲಿಸಿದರೆ ನಿಮಗೆ ಖಂಡಿತ ಏನಾಗುತ್ತೆ ಅಂದರೆ 1 ಅಂಕ ಬರುತ್ತೆ. ಆ ಒಂದು ಅಬ್ಜೆಕ್ಷನ್ ಕ್ವಶನ್ಸ್ ಯಾವುದು, ಅದೇ ರೀತಿ ಅವರು ರೆಫರೆನ್ಸ್ ಮಾಡಿದಂಥ ಪಠ್ಯಪುಸ್ತಕದಲ್ಲಿಯೇ ಕೂಡ ಆ ಒಂದು ಪ್ರಶ್ನೆ ಬಂದಿದೆ. ಅದರ ಕುರಿತು ಈ ಒಂದು ವಿಡಿಯೋದಲ್ಲಿ ಸುದೀರ್ಘವಾಗಿ ಹೇಳೋಕ್ಕೆ ಹೋಗ್ತಾ ಇದ್ದೀನಿ. ಯಾರು 89 ತೆಗೆದುಕೊಂಡಿದ್ದೀರಿ, 88 ತೆಗೆದುಕೊಂಡಿದ್ದೀರಿ, ಅವರು ಖಂಡಿತ ಅಬ್ಜೆಕ್ಷನನ್ನು ಹಾಕಿರಿ, ನಿಮಗೆ ಖಂಡಿತ 1 ಮಾರ್ಕ್ಸು ಬಂದೇ ಬರುತ್ತೆ. ಅದೇ ರೀತಿ ಯಾರು SC ST ಕ್ಯಾಟಗರಿ ಬಂದಿದ್ದವರು ಕೂಡ 82 ಅದು ತೊಗೊಂಡಿದ್ದವರು ಏನು ಮಾಡಿರಿ ಅಂದ್ರೆ ಈ ಒಂದು ಪ್ರಶ್ನೆಗೆ ಏನು ಮಾಡಿ ಅಂದರೆ ಆಕ್ಷೇಪಣೆಯನ್ನು ಸಲ್ಲಿಸಿ. ನಿಮಗೆ ಪ್ರೂಫ್ಗಳನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಬಿಟ್ಟಿರ್ತೀನಿ. ಅವುಗಳನ್ನು ತೆಗೆದುಕೊಂಡು ಡೌನ್ಲೋಡ್ ಮಾಡಿಕೊಂಡು ನೀವೇನು ಮಾಡಿರಿ ಆಕ್ಷೇಪಣೆಯನ್ನು ಸಲ್ಲಿಸಿ ಅಂತ ಹೇಳ್ತಾ ಇದ್ದೀನಿ. ಹಾಗಾದರೆ ಆ ಒಂದು ಆಕ್ಷೇಪಣೆ ಸಲ್ಲಿಸಬೇಕಾದಂಥ ಪ್ರಶ್ನೆ ಯಾವುದು, ಅದಕ್ಕೆ ಸಂಬಂಧಿಸಿದಂಥ ದಾಖಲೆಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನೀಡೋಕ್ಕೆ ಹೋಗ್ತಾ ಇದ್ದೀನಿ. ತಾವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ TET HSTR ಹಾಗೂ GPSTR ವಿಷಯಗಳಿಗೆ ಸಂಬಂಧಿಸಿದಂಥ ವಿಡಿಯೋಗಳನ್ನ ಕೂಡ ನಾನು ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಮಾಡಿದ್ದೀನಿ, ಅವುಗಳನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ ವಿತೌಟ್ ವೇಸ್ಟಿಂಗ್ ದ ಟೈಮ್ಸ್ ಐ ಆಮ್ ಗೋಯಿಂಗ್ ಟು ಬಿಗಿನ್ ದಿಸ್ ವಿಡಿಯೋ. ಪೇಪರ್ 2ರಲ್ಲಿ ಆಕ್ಷೇಪಣೆ ಸಲ್ಲಿಸಬೇಕಾದ ಪ್ರಶ್ನೆ ಯಾವುದನ್ನೋದನ್ನು ಇಲ್ಲಿ ನೋಡಿರಿ. ಸೈಕಾಲಜಿಯಲ್ಲಿ ಬಂದಂಥ ಪ್ರಶ್ನೆ ಇದು. 69ನೇ ಪ್ರಶ್ನೆ, ಗಿಲ್ಬರ್ಟ್ ರವರ ಬುದ್ಧಿಶಕ್ತಿ ಮಾದರಿಯ 3 ಪ್ರಮುಖ ಆಯಾಮಗಳ ಸರಿಯಾದ ಕ್ರಮ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಏನು ಮಾಡಿದೆ ಅಂದರೆ ಇಲಾಖೆ ಯಾವ ಉತ್ತರವನ್ನು ನೀಡಿದೆ ನೋಡಿರಿ. 69ನೇ ಪ್ರಶ್ನೆ ಇಲ್ಲಿ ನೋಡಿರಿ, ಅವ್ರೇನು ಮಾಡಿದ್ದಾರೆ ಅಂದ್ರೆ ಈ ಒಂದು ಪ್ರಶ್ನೆಗೆ 1ನೇ ಆಪ್ಷನ್ ಸರಿ ಅಂತ ಏನು ಮಾಡಿದ್ದಾರೆ, ನಿನ್ನೆ ಪ್ರಕಟಗೊಂಡ ಕೀ ಉತ್ತರಗಳಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಅವ್ರು ಕೊಟ್ಟಿದ್ದು ಒಂದು ನಿಮಿಷ, ಅವ್ರು ಕೊಟ್ಟಿದ್ದು 1ನೇ ಸರಿ ಅಂತ ಹೇಳಿದ್ದಾರೆ. ಆದರೆ ಇದಕ್ಕೆ ಸರಿಯಾದಂಥ ಉತ್ತರ 3ನೇ ಆಪ್ಷನ್ ಏನಾಗುತ್ತೆ ಅಂದರೆ ಸರಿಯಾದಂಥ ಉತ್ತರ ಆಗುತ್ತೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸೂಕ್ತ ದಾಖಲೆಗಳನ್ನು ನಾನು ಇಲ್ಲಿ ನಿಮಗೆ ಸವಿವರವಾಗಿ ಹೇಳೋಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ರಿಪ್ಪ ಅಂದ್ರೆ ಈ ಒಂದು ಉತ್ತರ ಸರಿಯಾಗಿದೆ. ಇದಕ್ಕೆ ಸರಿಯಾದ ದಾಖಲೆಗಳು ಇಲ್ಲಿ ನೋಡ್ರಿ, ಇದು ಕೀ ಆನ್ಸರ್. ಇಲ್ಲಿ ನೋಡ್ರಿ, ಶೈಕ್ಷಣಿಕ ಮನೋವಿಜ್ಞಾನ. ಇದನ್ನು ಬರೆದವರು ಡಾಕ್ಟರ್ HV ವಾಮದೇವಪ್ಪ. ಭಾಳಷ್ಟು ಫೇಮಸ್ಸು, ಎಲ್ಲರೂ ಆಲ್ರೆಡಿ ಕೇಳ್ತೀರಿ TET ಪ್ರಿಪೇರ್ ಹೋಗ್ಯಾರೆ, ಯಾಕಂದರೆ ಇದು ರೆಫರೆನ್ಸ್ ಬುಕ್ ಇದೆ. ಈ ಒಂದು ಏನಿದೆ ಅಂದ್ರೆ ಪುಸ್ತಕದಲ್ಲಿ ಈ ಒಂದು ಪ್ರಶ್ನೆ 69ನೇ ಪ್ರಶ್ನೆಗೆ 3ನೇ ಉತ್ತರ ಏನಿದೆ ಸರಿ ಇದೆ ಎಂಬುದನ್ನು ನಾನು ಇಲ್ಲಿ ನಿಮಗೆ ಸೂಕ್ತ ದಾಖಲೆಯನ್ನು ಕೊಡ್ತೀನಿ. ಅದಕ್ಕೂ ಮುಂಚೆ ಏನು ಮಾಡಿದ್ದೀನಿ ಅಂದ್ರೆ ಇಲ್ಲಿ ನಾನು ಇಲಾಖೆ ಏನು ಮಾಡಿತ್ತಂದ್ರೆ ರೆಫರೆನ್ಸ್ ಬುಕ್ಸ್ಗಳನ್ನು ಯಾವ ರೆಫರೆನ್ಸ್ ಮಾಡಿ ಅಂತ ಹೇಳಿದರು. ಅದರಲ್ಲಿ ಇಲ್ಲಿ ನೋಡ್ರಿ, ಸೈಕಾಲಜಿಯಲ್ಲಿ 13ನೇ ಸೀರಿಯಲ್ ನಂಬರ್ದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಡಾಕ್ಟರ್ HV ವಾಮದೇವಪ್ಪ ಅವರು ಬರೆದಂಥ ಪುಸ್ತಕವನ್ನು ರೆಫರ್ ಮಾಡಿರಿ ಅಂತ ನೋಟಿಫಿಕೇಷನ್ದಲ್ಲಿ ಅವ್ರ ರೆಫರೆನ್ಸ್ ಬುಕ್ದಲ್ಲಿ ಇದನ್ನು ಹಾಕಿದ್ರು. ಅದೇ ಬುಕ್ಕನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಶೈಕ್ಷಣಿಕ ಮನೋವಿಜ್ಞಾನ ಯಾವುದಂದ್ರೆ ಡಾಕ್ಟರ್ HV ವಾಮದೇವಪ್ಪನವರು ಬರೆದಂಥ ಪುಸ್ತಕ. ಹಾಗಾದರೆ ಯಾವ ಪುಟ ಸಂಖ್ಯೆಯಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರವಿದೆ ಎಂಬುದನ್ನು ನಾನಿಲ್ಲಿ ಹೇಳೋಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಪುಟ ಸಂಖ್ಯೆ ಪುಸ್ತಕದಲ್ಲಿ ಬರುವಂಥ ಪುಟ ಸಂಖ್ಯೆ 120. ಈ ಪುಟ ಸಂಖ್ಯೆಯಲ್ಲಿ ಕೊನೆಗೆ ಇಲ್ಲಿದೆ ನೋಡ್ರಿ, ಇಲ್ಲಿ ನೋಡ್ರಿ ಹೇಳಿದೆ HP ಗಿಲ್ಬರ್ಟ್ ರವರು. ಅದೆಲ್ಲ ಓದಕ್ಕೆ ಹೋಗಲ್ಲ ನಾನು. ಇಲ್ಲಿ ನೋಡ್ರಿ, ಈ ಮಾದರಿಯ ಬೌದ್ಧಿಕ ಸಾಮರ್ಥ್ಯಗಳು ವಸ್ತು ಮತ್ತು ಉತ್ಪನ್ನ ಎಂಬ 3 ಆಯಾಮಗಳನ್ನು ಒಳಗೊಂಡಿದೆ. ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ ಅಂದ್ರೆ ಕ್ರಿಯೆಗಳು, ವಸ್ತು ಮತ್ತು ಉತ್ಪನ್ನ ಅಂತ ಕೊಟ್ಟಿದ್ದಾರೆ ಇಲ್ಲವರು. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಸರಿಯಾದಂಥ ಉತ್ತರ ಕ್ರಿಯೆಗಳು, ವಿಷಯ ವಸ್ತು ಮತ್ತು ಉತ್ಪನ್ನ. ನೀವು ನೋಡಿದ್ರೆ ಈಗ ಜಸ್ಟ್ ನಾನು ಪ್ರೂಫ್ ಸಮೇತ ತೋರಿಸಿದ್ದೆ, ಇದು ಸರಿಯಾದಂಥ ಉತ್ತರ ಆಗುತ್ತೆ. ಅದರಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದ್ರೆ ವಿಷಯ ವಸ್ತುಗಳು, ಕ್ರಿಯೆ ಇದನ್ನು ಸರಿ ಅಂತ ಕೊಟ್ಟಿದ್ದಾರೆ. ನಿನ್ನೆ ಕೀ ಆನ್ಸರ್ದಲ್ಲಿ ಇದು ತಪ್ಪಾದಂಥ ಉತ್ತರ ಆಗುತ್ತೆ. ಆದ್ದರಿಂದ ಇದನ್ನು ಏನು ಮಾಡಿರಿ ಅಂದ್ರೆ ಆಬ್ಜೆಕ್ಷನ್ ಖಂಡಿತ ಹಾಕ್ರಿ, ಯಾಕಂದರೆ ಇದು ರೆಫರೆನ್ಸ್ ಬುಕ್ದಲ್ಲಿ ಬಂದಂಥ ಉತ್ತರವಾಗಿದೆ. ಇದನ್ನು ಕೂಡ ನೀವೇನು ಮಾಡಿರಿ ಪ್ರೂಫ್ ಕಳಿಸ್ರಿ. ಇದರ PDF ಅನ್ನು ನಾನು ಅಲ್ಲಿ ಲಿಂಕ್ದಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ಡೌನ್ಲೋಡ್ ಮಾಡಿ. ಅದೇ ರೀತಿ ಉತ್ತರ ಇದನ್ನು ಏನು ಮಾಡಿರಿ ಅಂದ್ರೆ ಅಂಡರ್ಲೈನನ್ನು ಮಾಡಿ ಏನು ಮಾಡಿರಿ ಸೆಂಡನ್ನು ಮಾಡಿ.
120ನೇ ಪೇಜಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರವಿದೆ. ನಿಮಗೆ ಖಂಡಿತ 1 ಅಂಕ ಬಂದೇ ಬರುತ್ತೆ. ಆದ್ದರಿಂದ ಯಾರು 1 ಅಂಕ 2 ಅಂಕ ನಿನ್ನೆ ಕೀ ಉತ್ತರಗಳಲ್ಲಿ ಕಡಿಮೆ ಬಂದಿದೆಯಲ್ಲ ಅರ್ಹತೆಯನ್ನು ಪಡೆಯಲು ಅವರು ಈ ಒಂದು ಪ್ರಶ್ನೆಗೆ ಏನು ಮಾಡಿರಿ ಅಂದ್ರೆ ಆಕ್ಷೇಪಣೆಯನ್ನು ಸಲ್ಲಿಸ್ರಿ. ಆಕ್ಷೇಪಣೆ ಸಲ್ಲಿಸುವುದು ಕೇವಲ ಅವರು ಒಂದು ಸ್ವಲ್ಪ ದಿನ ಕೊಟ್ಟಿದ್ದಾರೆ. ಸೊ ಆ ಒಂದು ಕಾರಣಕ್ಕಾಗಿ ನೀವು ಆಕ್ಷೇಪಣೆಯನ್ನು ಸಲ್ಲಿಸಿ. ನೀವಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರು ಯಾರಾದರೂ ಕಡಿಮೆ ಅಂಕಗಳನ್ನ ಏನಾದರೂ ಅವರಿಗೆ ಬಂದಿತ್ತು ಅಂದರೆ ಅವರಿಗೂ ಕೂಡ ಏನು ಮಾಡಿರಿ ಇದರ ಬಗ್ಗೆ ಮಾಹಿತಿಯನ್ನು ನೀಡಿ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ 1 ಮಾರ್ಕ್ಸ್ ಬಹಳಷ್ಟು ಇಂಪಾರ್ಟೆಂಟು. 1 ಮಾರ್ಕ್ಸಲ್ಲೇ ಅವ್ರು ಏನು ಮಾಡ್ತಾರೆ ಅಂದ್ರೆ ಎಲಿಜಿಬಿಲಿಟಿಯನ್ನು ಕಳ್ಕೊತಾರೆ. ಸೊ ಆದ್ದರಿಂದ ಈ ಒಂದು ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹಾಯ ಆಗಲಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಹೊಡೆದ್ರ ಮೂಲಕ ನಿಮಗೆ ಶಿಕ್ಷಕರ ಅರ್ಹತಾ ಪರೀಕ್ಷೆ GPSTR ಅದೇ HSTR ಹೀಗೆ ಹಲವಾರು ಸ್ಪರ್ಧಾತ್ಮಕ ಶಿಕ್ಷಕರಿಗೆ ಸಂಬಂಧಿಸಿದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಡಿಯೋಗಳನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಎಲ್ಲರೂ ಅಪ್ಲೈ ಮಾಡಿ. ಈ ಒಂದು ಕ್ವಶನ್ಗೆ ಮಾರ್ಕ್ಸು ನಿಮಗೆ ಬರುತ್ತೆ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.